different species. Going into big things means like you can do repotting and you can start growing it. Rest place. Till that level, you will find a contaminations. So this, all these things are maintained now. Now by this time, the beneficiary would have learned knowledge. He can be an entrepreneur also, and then Duration of this program is? it's for 90 days. 90 days. Within 90 days, we ensure that they get a knowledge. So this is one method. So we have some Kannada speaking population also here. So if you can just brief them also together. ಕನ್ನಡದಲ್ಲಿ ನಾವು ಮಾತಾಡ್ತೀವಿ ಇನ್ ಕೇಸ್ ಆಗಿಲ್ಲ ಅಂದ್ರೆ. ಸೊ ಇದು ಏನಂದ್ರೆ ಫಸ್ಟ್ ಲೆವೆಲ್ ನಾವು ಮಾಡಿದ್ವಿ, ಅದೇನಂದ್ರೆ ಸ್ಕಿಲ್ಸ್ ಹ್ಯಾಂಡ್ ಫಂಕ್ಷನ್ ಸ್ಕಿಲ್ಸ್ಗೋಸ್ಕರ ಎಲ್ಲ ಬೆನಿಫಿಷರೀಸ್ ಮಾಡ್ತೀವಿ. ಅದು ಪ್ರೈಮರಿ ಮೆಥಡ್ ಅಂತ. ಸೆಕೆಂಡ್ರಿ ನೀವು ಒಳಗಡೆ ಹೋಗಿರ್ಬೋದು, ಕ್ಲೈಮೇಟ್ ಹ್ಯೂಮಿಡ್ ಇರುತ್ತೆ. ಅದಾದ ನಂತರ ಇದು ನೆಕ್ಸ್ಟ್ ಲೆವೆಲ್ ಬರುತ್ತೆ, ಟರ್ಷರಿ ಅಂತ. ಸೊ ದಟ್ ಎಲ್ಲ ಬೆನಿಫಿಷರೀಸು ನಾವು ಇದನ್ನ ಹಿಂಗೆ ಟ್ರೈನ್ ಮಾಡ್ತಾ ಇರ್ತೀವಿ. ಮುಂದೆ ಹೋಗೋಣ. Mesh, to people who missed, we can just take them through later. Once this is, you are done with this, they can just join. Oh, great. So after this, what we have is, these are like an indoor plants, indoor and outdoor plants. Next we have a level is mother plants. ಇಲ್ಲ ಪ್ಲಾಂಟ್ಸ್ ಎಲ್ಲ ಜೋಡಿಸಿದ್ದಾರೆ. It's not a seed sowing or anything. It's taken from some tissue. You will get only tissue in this, and from that we germinate and we cultivate this. So this is one method we call it. It's all the indoor plants. ಇದೆಲ್ಲ indoor plants ಇರುತ್ತೆ ಸರ್. These are all indoor plants. ಅಂದ್ರೆ ನೀವು ನಿಮ್ಮ ಆಫೀಸ್ ಟೇಬಲ್ ಯೂಸ್ ಮಾಡ್ಬೋದು, ಇಟ್ಕೋಬೋದು. ದಯವಿಟ್ಟು ಕ್ಷಮಿಸಿ ನಮ್ಮ ಕನ್ನಡ. ಸೊ ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು ಮದರ್ ಪ್ಲಾಂಟ್ಸ್ ಅಂತೀವಿ. ಮದರ್ ಪ್ಲಾಂಟ್ ಅಂದ್ರೆ ಇವಾಗ ಈ ಬಾಳೆಹಣ್ಣಲ್ಲೆಲ್ಲ ಬರುತ್ತಲ್ಲ, ಟಿಶ್ಯೂ ಕಲ್ಚರ್ ಅಂತ ಬರುತ್ತಲ್ಲ ಸರ್, ಎಲ್ಲ ನಾವು ಅಂಗಾಂಶ ಕೃಷಿ ಅಂತ ಕರಿತೀವಲ್ಲ. ಇವಾಗ ಕೆಲವೊಂದು ಇವಾಗ ನಾವು ಹಾರ್ಟಿಕಲ್ಚರ್ ಇದ್ರೆ ಎಸ್ಪೆಷಲಿ ನಾವು ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂತ ನಾವು ಮಾಡಬೇಕು ಅಂತಂದ್ರೆ ಇವಾಗ ಡಿಫ್ರೆಂಟ್ ಮೆಥಡ್ಸ್ ಇದಾವಲ್ಲ ಗಿಡಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅವಾಗ ನಾವು 2 ಮೆಥಡಲ್ಲಿ ನಾವು ಗಿಡಗಳನ್ನ ಉತ್ಪಾದನೆ ಮಾಡ್ತೀವಿ. ಅಂದರೆ ಇದು ನಾವು ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂತ ಅಂದಾಗ ಒಂದು ನಾವು ಅದು ಬೀಜ ಪದ್ಧತಿ ಅಂತೀವಿ, ಇನ್ನೊಂದು ಅಬೀಜ ಪದ್ಧತಿ ಅಂತ ಕರಿತೀವಿ. ಇವಾಗ ಬೀಜ ಪದ್ಧತಿ ಅಂತಂದರೆ ನಾವು ಬೀಜಗಳನ್ನು ಹಾಕಿ ನಾವು ಕೆಲವೊಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಅಲಂಕಾರಿಕ ಸಸ್ಯಗಳನ್ನ ಉತ್ಪಾದನೆ ಮಾಡ್ತೀವಿ. ಬೀಜಗಳನ್ನು ಹಾಕಿ ಎಲ್ಲ ಇವಾಗ ಚೆಂಡು ಹೂವು ಆಗಿರ್ಬೋದು, ಅಥವಾ ಪಿಟೋನಿ ಆಗಿರ್ಬೋದು, ಅಥವಾ ಜಿನಿ ಆಗಿರ್ಬೋದು, ಈ ಥರ ಕೆಲವೊಂದು ತುಳಸಿ ಆಗಿರ್ಬೋದು, ಈ ಥರ ನಾವೆಲ್ಲನೂ. ಮತ್ತು ಇನ್ನೊಂದು ನಾವು ಅಬೀಜ ಪದ್ಧತಿ ಅಂದರೆ ಅಬೀಜ ಪದ್ಧತಿ ಅಂತಂದರೆ ನಾವು ಗಿಡದ ಸ್ಟೆಮ್ ಅಂದರೆ ಸಸ್ಯದ ಭಾಗಗಳನ್ನು ಉಪಯೋಗಿಸಿ ನಾವು ಗಿಡಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅಂದರೆ ಎಸ್ಪೆಷಲಿ ಈ ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಅಲಂಕಾರಿಕ ಸಸ್ಯಗಳನ್ನು ಅಂದರೆ ಸ್ಟೆಮ್ ಕಟಿಂಗ್ಸ್ ಅಂತ ಕರಿತೀವಿ. ಅಂದರೆ ಕಾಂಡದ ತುಂಡುಗಳಿಂದ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಮತ್ತು ಕಸಿ ಕಟ್ಟೋದು, ಗ್ರಾಫ್ಟಿಂಗ್, ಕಸಿ ಕಟ್ತಕ್ಕಂಥ ಪದ್ಧತಿಯಿಂದ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಮತ್ತು ಕಣ್ಣು ಹಾಕುವುದು ಅಂದರೆ ನಾವು ಬಡ್ಡಿಂಗ್ ಅಂತ ಕರಿತೀವಿ. ರೋಸ್ ಗಿಡಗಳನ್ನ ಎಸ್ಪೆಷಲಿ ರೋಸ್ ಗಿಡಗಳನ್ನ ನಾವು ಈ ಮೆಥಡಲ್ಲೇ ನಾವು ಲಕ್ಷಾಂತರ ಗಿಡಗಳನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲನೂ ಸಹ. ನೆಕ್ಸ್ಟ್ ಅದಾದಮೇಲೆ ಏರ್ ಲೇರಿಂಗ್ ಅಂತ ಕರಿತೀವಿ. ಅಂದರೆ ಗೂಟಿ ಕಟ್ತಕ್ಕಂಥದ್ದು. ಅಂದರೆ ಕೆಲವೊಂದು ಆರ್ನಮೆಂಟಲ್ ಪ್ಲಾಂಟ್ಸನ್ನು ನಾವು ಗೂಟಿ ಕಟ್ಟೋದ್ರ ಮೂಲಕ ನಾವು ಪ್ರೊಪಗೇಟ್ ಆದರೂ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಮತ್ತು ಕೆಲವೊಂದು ಗಿಡಗಳನ್ನ ಡಿವಿಷನ್ ಅಂದರೆ ವಿಭಜನೆ ಮಾಡಬೇಕೆಲ್ಲನೂ ಸಹ. ವಿಭಜನೆ ಮಾಡಿ ನಾವು ಅದರಲ್ಲಿ ಸಾವಿರಾರು ಗಿಡಗಳನ್ನ ನಾವು ಪ್ರೊಡಕ್ಷನ್ ಮಾಡ್ಬೋದು ಎಲ್ಲನೂ. ಇದು ಹಾರ್ಟಿಕಲ್ಚರ್ ಎಸ್ಪೆಷಲಿ ಅಲಂಕಾರಿಕ ಸಸ್ಯಗಳನ್ನ ಈ 2 ಮೆಥಡಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು. So what is it called? It's like it's you can understand. So it's like we have a different process in this, like seed sowing method and then cultivation, and apart from this even grafting, air layering, budding, division, these are all I'll the take your approach, you'll be able to understand. production methods. These are all. So it's all ಇದೆಲ್ಲ ಬಂದ್ಬಿಟ್ಟು ನಮ್ಮ ಬೆನಿಫಿಷರೀಸ್ ಮೇಂಟೈನ್ ಮಾಡೋದು, ಟ್ರೈನ್ ಮಾಡಿ. I know you not understand, but you understand and then I have that basic understanding. great. Sir, ಅದು ಲೆಮನ್ ಗ್ರಾಸ್ ಸರ್, ಲೆಮನ್ ಗ್ರಾಸ್ ಡಿವಿಷನ್ ಮೆಥಡ್ ಅಂತ. ಇದು ಲೆಮನ್ ಗ್ರಾಸ್.
It's called a division. It's a division method. Division methods. So there's no any seed sowing or anything. We ಒಳಗಡೆ ಪಾಲಿಯೋಸಲ್ ಮಾಡ್ತಿರಲ್ಲ ಅದನ್ನ ಆಚೆ ಹಾಕಿದಾಗ ಈ ಹೀಟ್ ಈ ಹಿಟ್ ಹಾಕಲ್ಲ ನಾವು ರೆಸ್ಟ್ ಅಂದ್ರೆ ಅದು ಅಲ್ಲಿ ಹಾಕ್ತೀವಿ ನಾವು ಫಸ್ಟ್ ಅಲ್ಲಿಂದ ಶಿಫ್ಟ್ ಮಾಡಿ ಅಲ್ಲಿ ಹಾಕ್ತೀವಿ ಅಲ್ಲಿ ಒಂದು ಮಂತ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಡೈರೆಕ್ಟಾಗಿ ಡಿಸ್ಪ್ಲೇ ಅಲ್ಲೇ ಮಾಡ್ತೀವಿ ಅದು ರೆಸ್ಟ್ Additional plant. ಆಮೇಲೆ ಈ ಕಡೆ ಶಿಫ್ಟ್ ಮಾಡ್ತೀವಿ ಲೆಮನ್ ಗ್ರಾಸ್. ತಿನ್ಬೋದಾ? ಹಾಂ ಸರ್, ಅದೇನಲ್ಲ ಲೆಮನ್ ಗ್ರಾಸ್ ಅಂದರೆ ನಾವು ಗ್ರೀನ್ ಟೀ ಇದೆಲ್ಲ ಮಾಡ್ತೀವಲ್ಲ ಎಲ್ಲನೂ. ಇದು ಲೆಮನ್ ಗ್ರಾಸ್ ಅಲ್ಲ? ಲೆಮನ್ ಗ್ರಾಸ್ ಸರ್. ನಾವು ಹರ್ಬಲ್ ಟೀ ಅಥವಾ ಗ್ರೀನ್ ಟೀ ಎಲ್ಲ ಮಾಡ್ತೀವಲ್ಲ ಇದರಲ್ಲಿ ಉಪಯೋಗಿಸ್ತಾರೆ ಎಲ್ಲ. ಸರಿ ಪಾಟಲ್ಲೆಲ್ಲ ಬೆಳೆಯುತ್ತಲ್ಲ ಪಾಟಲ್ಲೂ ಬೆಳೆಸ್ಬೋದು. ಅಂದರೆ ಗ್ರೌಂಡ್ ಹಾಕಿ ಇನ್ನೂ ಗ್ರೌಂಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆದಿದೆ. ಪಾಟಲ್ಲಿಂದ ಗ್ರೌಂಡ್ ಕವರಲ್ಲಿ ಇದೆ ನೋಡಿ. ಹೌದು, ಇಲ್ಲಿ ಕವರಲ್ಲಿ ಇದೆ ನೋಡಿ ಎಲ್ಲ ಲೆಮನ್ ಗ್ರಾಸ್. ಈಗ ಇದು ಅದೆಲ್ಲ ಲೆಮನ್ ಗ್ರಾಸ್. ಹೇ ಇದೇನಾ ಟೈಮ್ ಮ್ಯಾಕ್ಸ್? ಸೊ ಇದು ಪರ್ಪಸ್ ಹೇಳಿ ಏನಂತ? ಪರ್ಪಸ್ ಅಂದರೆ ಇದನ್ನು ಏನು ಮಾಡ್ತೀವಿ ನಾವು ಇದರಿಂದ ನಾವು ಕಟ್ಟಿಂಗ್ ಬೆಳೆಸ್ಬೇಕು ಅಂತ ಈಗ ಅಲ್ಲಿ ನೋಡೋದ್ರಲ್ಲ ಅಲ್ಲಿಗ ಅದನ್ನು 3 ಇಂಚಸ್ ಇಲ್ಲ 4 ಇಂಚಸ್ ನಾವು ಕಟ್ಟಿಂಗ್ ಹಾಕ್ತೀವಿ. ಇದನ್ನು ಕಟ್ ಮಾಡಿ ಈಗ ಇದನ್ನು ಕಟ್ಟಿಂಗ್ ಹಾಕ್ತೀವಿ. ಇದನ್ನು ನಾವು ಈ ಹೈಟ್ಗೆ ಗಿಡ ಬೆಳೆಸ್ಬೇಕು ಅಂದರೆ ಒಂದು 2 ಇಯರ್ಸ್ ಬೇಕು ಈ ಗಿಡ ಬೆಳೆಸ್ಬೇಕು ಅಂದರೆ. ಒಂದು ನಿಮಿಷ ನಿಂತ್ಕೊಳ್ಳಿ, ಸ್ವಲ್ಪ ಇವರು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಸೊ ಟು ಗ್ರೋ ದಿಸ್ ಲೆವೆಲ್ ಇಟ್ ಸೆಲ್ಫ್ ಇಟ್ ವಿಲ್ ಟೇಕ್ ಮೋರ್ ದೆನ್ 60 days, ರೈಟ್? ಆ್ಯಂಡ್ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಟು ಗ್ರೋ ದಿಸ್ ಲೆವೆಲ್ ಇಟ್ ವಿಲ್ ಟೇಕ್ 2 years. 2 years only for this level, from this to this level. But now what we do here is we have a cultivating method. The root grows here and within 1 month we can say that this is grown. ಇದು ಯೂಶಲಿ ಏನು ಮಾಡ್ತೀವಿ ಅಂದರೆ ಕಲ್ಟಿವೇಟಿಂಗ್ ಮೆಥಡ್ ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಪಾಟ್ಗೆ ಹಾಕ್ಬೋದು ಇಲ್ಲ ಭೂಮಿಗೆ ಡೈರೆಕ್ಟಾಗಿ ಹಾಕ್ಬೋದು. ರೂಟ್ ಫುಲ್ ಬಂದಿದೆ. ರೂಟ್ ಇಲ್ಲಿ ಬಂದಿದೆ ನೋಡಿ ಸರ್. ಯು ಕ್ಯಾನ್ ಸಿ ದ ರೂಟ್ಸ್. ಈ ಕಡೆ ನೋಡಿ, ರೂಟ್ಸ್ ಬಂದಿದೆ ನೋಡಿ. ಎಲ್ಲ ರೂಟ್ ಬಂದಿದೆ. ಅದು ಅಷ್ಟೇ, ಅದು ಪೈಕಾಸ್ ಇದೆಯಲ್ಲ ಅದು ಅಷ್ಟೇ ಆ ಸೈಡ್ ಇದೆ. ಇದು ವೈಟ್ ಪೈಕಾಸ್, ಗ್ರೀನ್ ಪೈಕಾಸ್. ಸೊ ಆಲ್ ದೀಸ್ ಆರ್ ಗ್ರೋನ್. ಇದು ಪರ್ಟಿಕ್ಯುಲರ್ಲಿ ಹೇಳ್ತೀನಿ ನೋಡಿ, ಪಪ್ಪಾಯ ಗಿಡ ನೋಡಿದಾರಲ್ಲ, ಪಪ್ಪಾಯದಲ್ಲಿ ಗಂಡು ಇದೆ ಹೆಣ್ಣು ಇದೆ. ಸೊ ಗಂಡು ಬಂದ್ಬಿಟ್ಟು ಫ್ರೂಟ್ಸ್ ಕೊಡಲ್ಲ ಅಲ್ವಾ, ಫ್ರೂಟ್ಸ್ ಕೊಡಲ್ಲ. ಹೆಣ್ಣು ಬಂದ್ಬಿಟ್ಟು ಫ್ರೂಟ್ಸ್ ಕೊಡುತ್ತೆ. ಏನಾಗುತ್ತೆ ಅಂದರೆ ಇವಾಗ ಗಂಡುದು ಅಷ್ಟು ದೊಡ್ಡದು ಬಂದಿರುತ್ತೆ, ವೇಸ್ಟ್ ಅದು. ಅವಾಗ ಏನು ಮಾಡ್ತೀವಿ, ಈ ಮೆಥಡ್ ನಾವು ಯೂಸ್ ಮಾಡ್ತೀವಿ, ಕಲ್ಟಿವೇಟಿಂಗ್ ಮೆಥಡ್. ಅದನ್ನ ಹೆಣ್ಣು ಗಿಡ ಜೊತೆ ಸೇರಿಸಿ ಕಲ್ಟಿವೇಷನ್ ಮಾಡಿದ್ರೆ ಆಟೋಮೆಟಿಕ್ಲಿ ಪಪ್ಪಾಯ ಬೆಳೆಗೆ ಸ್ಟಾರ್ಟ್ ಆಗುತ್ತೆ. So what we do, you know papaya tree, right? There are male breed and female breed. When I say the male breed, it will not give the fruits. So now what we do, we cut the off into this one, male breed. And then we cultivate this method, layering method, connecting with the female tree. Now the fruit starts growing. So that is how the method. But hybrid roses alla nodidiralla, different color roses. Everything is grown by this method. ಇದು ಮೇಂಟೆನೆನ್ಸ್ಗೆ ಜಾಸ್ತಿ ತಗೊಳ್ತದೆ ಟೈಮ್. ಒಂದು 3 months 6 months ಮೇಂಟೆನೆನ್ಸ್. ಇದಕ್ಕೆ ಮೇಂಟೆನೆನ್ಸ್ ಏನಿಲ್ಲ, ಈಗ ಕಟ್ಟಿ ಬಿಟ್ಟುಬಿಟ್ರೆ ಸಾಕು. ಈಗ ನೋಡಿ ಇದನ್ನು ಕಟ್ಟಿಂಗ್ ಎಲ್ಲ ಹಾಕಿದ ಚೇಂಬರ್. So within a short span of time we can ಈ ಲೆವೆಲ್ ಬರುತ್ತೆ. ಒಂದೇ ಮಂತು ಇದು 1 month. ನಾವು ಇದರಿಂದ ಕಟ್ಟಿಂಗ್ ಹಾಕಿ ಈ ಗಿಡ ಬೆಳೆಸ್ಬೇಕಂದ್ರೆ 2 years ಆದ್ರೆ ಬೇಕಾಗ್ತದೆ. ಸರಿ, 7 ಕಾಯ ನಿಂಬೆ ಸರ್ ಇದು ಚಕ್ಕೋತ ಪೊಮೆಲೋ ಅಂತ ಕರೀತೀವಿ. ಚಕ್ಕೋತ ಸ್ವೀಟ್ ಇದೆ ಸರ್. ಇದು ಇಷ್ಟು ದೊಡ್ಡದು ಬರುತ್ತಲ್ವಾ? Pomelo. Yeah, it's like papaya, but Here is there one. it's like a lighter papaya. It's a lemon family. Lemon family are better to understand. So it will grow bigger. Yeah. It grows like a papaya, it grows. Exactly. ಇದು ಎಷ್ಟು ವರ್ಷ? 25 ವರ್ಷ ಅಲ್ಲ? This is a 25 years old well. It's an ಹೇಮಾ ಮೇಡಮ್ ಹಾಕಿದ್ದು. This is called as a division method we call it. How many feet is? 8 feet. 8 feet.
ಸ್ವಿಮ್ಮಿಂಗ್ ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಇರ್ತದಲ್ಲ ಸೇಮ್ ವೆರೈಟಿ ಮಾಮೂಲಿ ಇದು ಮಾಡೋಕ್ಕಾಗಲ್ಲ, ಇದು ಪಾಟಲ್ಲೆಲ್ಲ ಬೆಳ್ಸೋಕ್ಕಾಗಲ್ಲ. ಇದನ್ನ ದೊಡ್ಡದಾಗಿ ಪ್ಲೇಸ್ ಬೇಕು, ಅಗಲ ಎಲ್ಲ ಬರ್ತಾರೆ. ಹ್ಞೂ ಇದು ಡಿವಿಷನ್ ಮಾಡಿ ಹಾಕೋಬೋದು ನಾವು. ಇದು ಲೋಟಸ್ ತಾನೆ? ಎಸ್ 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 ಹ್ಞೂ ಇದು ಕೆರೆದಲ್ಲ ಎಲ್ಲ ಇರುತ್ತೆ. ಹೌದು, ಕೆರೆಯಲ್ಲಿ ಇರ್ತಾರೆ. ಹ್ಞೂ ನಮ್ಮ ಕೆರೆದಲ್ಲಿ ಇದೆ. ಯಾರಿಗೂ ಗೊತ್ತಿಲ್ಲ. ಅವ್ರ ಕೆರೆಯಲ್ಲಿದೆ, ನಮ್ಮ ಕೆರೆಯಲ್ಲಿದೆ. ಅಂದರೆ ನಮ್ಮದು ಬೇರೆ ಬೇರೆ ಪ್ರೋಗ್ರಾಮ್ ಇರುತ್ತೆ. ಅಂದರೆ 0 ಇಯರ್ಸಿಂದ 60 ವರ್ಷ ತನಕ ಫೋಕಸ್ ಮಾಡ್ತೀವಿ. ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಅದು ಹೇಳ್ತೀವಿ. ಸೊ ಇದು ನೋಡಿದಿರಲ್ವ, ಇದು ನಾರ್ಮಲಿ ನಮ್ಮ ಡೈಲಿ ಯೂಸ್ ನಾವು ಕನ್ಸ್ಯೂಮ್ ಮಾಡ್ತೀವಿ, ಬಟ್ ನಮ್ಮ ನ್ಯಾಚುರಲ್ ನಮ್ಗೆ ಗೊತ್ತಿರಲ್ಲ. ಟಿಂಕ್ಚರ್, ಯು ನೋ ಟಿಂಕ್ಚರ್ ರೈಟ್? ಟಿಂಕ್ಚರ್ ವೆನ್ ದೇರ್ ಇಸ್ ಅ ವೂಂಡ್ ಕಟ್, ಆವಾಗ ಈ ಪ್ಲಾಂಟ್ನ ನಾವು ಯೂಸ್ ಮಾಡೋದು. ಇದು ಲೀಫ್ ಕಟ್ ಚೆಕ್ ಮಾಡಿ, ಎಲ್ಲ ಲೀಫಲ್ಲೂ ಟಿಂಚರ್ ಪ್ಲಾಂಟ್ ಅಂತ ಇದು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇದಾಗ್ಬಿಡುತ್ತೆ. ಬಟ್ ಇದು ನೋಡಿ, ಇದರಲ್ಲಿ ಫೈಂಡ್ ಜ್ಯೂಸಿ ಇನ್ ದಿಸ್. ಏನೋ ಗಾಯ ಆಯಿತು, ಅದು ಅಪ್ಲೈ ಮಾಡಿ ಇಮಿಡಿಯೇಟ್ ಆಗಿ ಸ್ಟಾಪ್. In case there is a cut wounds, you can use this. Stop like a herb, right? Yeah, and usually the doctors also will be using this tinctures. Why did While you start squeezing, automatically you will feel ಮೆಡಿಸಿನಲ್ ವ್ಯಾಲ್ಯೂ ಪ್ಲಾಂಟ್ಸ್, it's a medicinal value plant. ಟಿಂಚರ್ ಪ್ಲಾಂಟ್. So this is one we train them also. ಇದು 5 acres. All these are medicinal plants. ರಘು ಇದು ಏನದು? ಚಕ್ರಮುನಿ ಸರ್, ಅದು ಚಕ್ರಮುನಿ ಅಂತ ಹೇಳಿ. ಅದು ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಕರಿತೀವಿ. ಅದು ತುಂಬಾ ಯೂಸ್ಫುಲ್ ಅದೆಲ್ಲನು. ಅದು ನಾವು ಪಲ್ಯ ಮಾಡ್ಬೋದು, ಸೊಪ್ಪೆಲ್ಲ ಪಲ್ಯ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು. ಅದು ಕಣ್ಣಿಗೆ ತುಂಬಾ ಒಳ್ಳೇದೆಲ್ಲನು ಸಹ. ಅದು ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಕರಿತೀವಿ, ಅದನ್ನು ಚಕ್ರಮುನಿ ಅಂತ ಕರಿತೀವಿ. ಇದೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಸಹ. ಇದು ಆಡತೋಡ ವಾಸಕ, ಜಲಬ್ರಾಹ್ಮಿ, ಮತ್ತೆ ಅದು ಒಂದೇ ಅಥವಾ ಬ್ರಾಹ್ಮಿ, ದೊಡ್ಡಪತ್ರೆ, ತುಳಸಿ, ಲೆಮನ್ ಗ್ರಾಸ್. ನೋಡಿ ಲೆಮನ್ ಗ್ರಾಸ್. I'll just take 5 minutes here. So thank you so much for joining us today. On behalf of Titan Company. So today we have Mr. Major JJ Dominic, who is the head of corporate social responsibility for Titan Company. I also have with me Dr. N.S. Senthil Kumar, who is the CEO for APT. So we thought of doing this there, but made more sense to do it with the flow. So we just want you to hear from them in terms of what has been Titan's overall CSR journey, our If you impact. are okay doing it here. Yeah. Senthil is not here, so probably he'll come there. So whatever No, because ad hoc they're questions still they have, we finishing. can ask them, and, but we can You go want to there do it quickly. there Yeah, itself? Yeah. Are you guys okay, or you Okay. together you want to do? What? Leave it to you. Sure. That's fine. Okay. Then we'll finish this and continue with that. ಇದು ಮೆಡಿಸಿನಲ್ ಪ್ಲಾಂಟ್ಸ್ ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಇದು ಬೈ ದಿಸ್ ಟೈಮ್ ಈ ಪ್ರಾಸೆಸ್ ಹುಡುಗರು ಕಲ್ತಿರ್ತಾರೆ. ಇವಾಗ ಅವರು ನರ್ಸರಿ ಸ್ಟಾರ್ಟ್ ಮಾಡ್ಬೋದು. ಅದಾದ ನಂತರ ಇಲ್ಲಾಂದರೆ ಅವರು ಜಾಬ್ಗೆ ಬೇಕಂದ್ರೆ ಹೋಗ್ಬೋದು. ಇದು ನೆಕ್ಸ್ಟ್ ಪ್ರಾಸೆಸ್. ಬೈ ದಿಸ್ ಟೈಮ್ ದ ಬೆನಿಫಿಷರಿ ವುಡ್ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್. ಸೊ ಈ ಕ್ಯಾನ್ ಬಿ ಅನ್ ಇಂಡಿಪೆಂಡೆಂಟ್ ಆಂಟರ್ಪ್ರಿನರ್, ಆರ್ ಎಲ್ಸ್ ಈ ಕ್ಯಾನ್ ಗೋ ಫಾರ್ ಅ ಜಾಬ್ ಆಲ್ಸೋ. ದೆರ್ ಆರ್ ಅದರ್ ಮೆಥಡ್ಸ್ ಆಲ್ಸೋ ವಿಲ್. ಮಂಗರ ಬಳ್ಳಿ ಅಥವಾ ಮುಂಗರ ಬಳ್ಳಿ ಅಥವಾ ಅದೇನೋ ಕೈ ಏನೋ ಫ್ರಾಕ್ಚರ್ ಏನಾಗಿತ್ತು ಅಂತ ಅದೆಲ್ಲ ಉಪಯೋಗಿಸ್ತಾರಲ್ಲ. ಅಂದರೆ ಅವ್ರು ಮಿನಿ ನರ್ಸರಿ ಓಪನ್ ಮಾಡ್ತಾರಲ್ಲ, ಮಾಡೋಕ್ಕಾದ್ರೆ ಈ ಥರ ನಾವು
I have a suggestion. Anyways, we're done with the horticulture part of it. Let's go to the classroom. Let them leave. After that, the classrooms and training centers we can go. ಆಮೇಲೆ ಮರದ ಮೇಲೆ ಅದು ಇನ್ನೂ ಉದ್ದ ಇರ್ತದೆ. You will have to transfer for this. Sure, done. ಅಲ್ಲೇ ಭೂಮಿಲಿ ಇರ್ತದೆ. ನಾವಿನ್ನು ಪಾಟಲ್ಲಿ ಹಾಕ್ತಿವಿ, ಬೆಳೆಗೆ ಅವಕಾಶ ಎಲ್ಲ ಸ್ಲೋ ಆಗಿ ಬೆಳೀತದೆ. ಅಲ್ಲಿ ಮಡಿಕೇರಿ ಕಡೆ ಅಂದ್ರೆ ಉದ್ದ ಬರ್ತದೆ, ಅದು ಭೂಮಿಲಿ ಇರ್ತದಲ್ಲ, ಮರದಲ್ಲೆಲ್ಲ ಇರ್ತದೆ ನೋಡಿ ಫರ್ನ್ ಅಂತ, ಅದು ಜಾಸ್ತಿ ಬರ್ತದೆ. ಬಂಡೆ ಮೇಲೆ ಕೂಡ ಇರ್ತದೆ ಮಡಿಕೇರಿ ಕಡೆ, ಮರದ ಮೇಲೆ ಫರ್ನ್ ಅಂತ ಇದೆ ಅಂತ. ಅದು ಸ್ವಲ್ಪ ಸಿಮಿಲರ್ ಇದೇ ಥರನೇ ಇರುತ್ತೆ. ಸೊ ಈ ಥರ ನಾವು ಟ್ರೈನ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಏನಂದರೆ ಈ ಹುಡುಗರು ಓದಿರಲ್ವಲ್ಲ, ಡಿಸಬಿಲಿಟಿ ಹುಡುಗರು, ಅಂಥವ್ರಿಗೆ ನಾವು ಟ್ರೈನ್ ಮಾಡೋದು ಇದಲ್ಲ ಬೇಸಿಕ್ಸ್ ಥಿಂಗ್ಸ್. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ಟ್ರೈನ್ ಓನ್ಲಿ ಫಾರ್ ಇಲಿಟ್ರಿಕ್ ಬೆನಿಫಿಷರೀಸ್ who are severely disabled, who are in a wheelchair clutches, and saying that they have been completely family ಇಂದನೇ ತಲುಪಿಟ್ಟಿರ್ತಾರಲ್ವ, who have been sidelined, we train them. Now what happens here is, after ಈ ಟ್ರೈನಿಂಗ್ ಆದ ನಂತರ ಅವ್ರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ವಿ ಎನ್ಶೋರ್ ದಟ್ ದೇ ಗೆಟ್ ಸರ್ಟಿಫಿಕೇಶನ್ ಆಗಿ ಆ ಸರ್ಟಿಫಿಕೇಟ್ ಇಟ್ಟಬೇಕಂದ್ರೆ ಲೋನ್ ತೊಗೊಂಡು ಅವರು ಸ್ಟಾರ್ಟ್ ಮಾಡ್ಬೋದು ಈ ಥರ ಬಿಸ್ನೆಸ್. GKVK ಕೊಡ್ತಾರಾ? GKVK ಕಡೆಯಿಂದ ಲೋನ್ ಕೊಡಲ್ಲ, ಬಟ್ ಸರ್ಟಿಫಿಕೇಶನ್ಸ್ ಟ್ರೈನಿಂಗ್ ಆದ ನಂತರ ಸರ್ಟಿಫೈ ಮಾಡಿಸ್ತಾರೆ. ಮನಿ ಪ್ಲಾಂಟ್. We don't support them financially, but we ensure that they get, we tap into the banks. Financially, they support them. They need to take loans from district cooperative banks. They have to take loans. Yes. ಮದರ್ ಇಲ್ಲ ಸೊಳ್ಳೆನೂ ಗೋಡಂಬಿ ಇಲ್ಲ ಅದೇ ಥರ ಇದೆ, ಬಟ್ ಅದು ಗೋಡಂಬಿ ಅಲ್ಲ. ಇದು ಫರ್ನು. So we have different species of plants in this. ಸರ್ ಎಷ್ಟು ಎಕರೆ ಇದೆ ಸರ್ ಇದು? ಟೋಟಲ್ 5 acres ಇದೆ. ಎಕರೆ ಸರ್? 5 acres. ನಾವು ಯೂಸ್ ಮಾಡ್ತಿರೋದು 3 acres ಮಾತ್ರ. Classroom so that they can, we're thinking we'll go towards the classroom, you finish all your questions or whatever doubts you have lunch after that, and then we can go towards the skilling part of it, of the people working here. Does that work? Please come.